ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ಒಂದು ಬ್ಯೂಟಿಫುಲ್ ಆಗಿರುವಂಥ ಟೇಸ್ಟಿ ಆಗಿರುವಂಥ ಚಿಕನ್ ವೈಟ್ ಪಲಾವ್ನ ಮಾಡಿ ತೋರಿಸ್ತಾ ಇದ್ದೀನಿ. ಜೊತೆಲಿ ಚಿಕನ್ ಕಬಾಬ್ ಈಸಿಯಾಗಿ ಸಾಫ್ಟಾಗಿ ಮಾಡುವಂಥ ಮೆಥಡ್ ಕೂಡ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಒಂದು ಚಿಕನ್ ಕಬಾಬ್ ಸಾಫ್ಟಾಗಿ ಮಾಡುವಂಥ ಸೀಕ್ರೆಟು. ಜೊತೆಲಿ ಟೇಸ್ಟಿ ಆಗಿರುವಂಥ ಚಿಕನ್ ಪಲಾವು ಸಂಡೇ ಸ್ಪೆಷಲ್. ಇದು ನಮ್ಮ ಮನೆಯಲ್ಲಿ ನಾವು ಸಂಡೇ ಸ್ಪೆಷಲ್ ಇದನ್ನೇ ಪ್ರಿಪೇರ್ ಮಾಡಿದ್ವಿ. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ತುಂಬ ಈಸಿ ಇರುತ್ತೆ. ಯಾರೆಲ್ಲ ಚಿಕನ್ ಲವರ್ಸು ಮತ್ತು ನಾನ್ ವೆಜ್ ಪ್ರಿಯರ್ ಇದ್ದಾರ ಅವ್ರಿಗೆಲ್ಲ ಒಂದು ಒಳ್ಳೆ ರೆಸಿಪಿ, ಬೇಗ ಕೂಡ ಆಗುತ್ತೆ. ಸೊ ಬನ್ನಿ, ತಡ ಮಾಡಿದೆ ನಾವು ರೆಸಿಪಿನ ಯಾವ ಥರ ಮಾಡಿದ್ದು ಅಂತ ಹೇಳಿ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ದಯವಿಟ್ಟು ನೋಡಿ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಪೋರ್ಟ್ ಕೂಡ ಮಾಡಿ. ಬೆಳಗ್ಗೆನೇ ನಾವು ಹೋಗಿ ಚಿಕನ್ನ ತೊಗೊಂಡು ಬಂದಿದ್ವಿ. ತುಂಬ ಫ್ರೆಶ್ ಆಗಿರುವಂಥ ಚಿಕನ್ನು 1 kg, ಒಂದು 1/2 kg ಅಷ್ಟು ಚಿಕನ್ ಲಿವರ್ನ ತೊಗೊಂಡು ಬಂದಿದ್ವಿ. ಲಿವರ್ ರೆಸಿಪಿ ನಾನು ಇನ್ನೊಂದ್ಸರಿ ತೋರಿಸ್ತೀನಿ ನಿಮಗೆ. ಸದ್ಯಕ್ಕೆ ಚಿಕನ್ ಪಲಾವು ಮತ್ತು ಚಿಕನ್ ಕಬಾಬ್ ಎರಡನ್ನೂ ಈ ಸರಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಚಿಕನ್ ಅಂದರೆ ತುಂಬ ಇಷ್ಟಪಡ್ತೀರಾ ಅವರು ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಆ್ಯಂಡ್ ಈ ರೆಸಿಪಿನ ಮನೇಲಿ ಟ್ರೈ ಕೂಡ ಮಾಡ್ಬೋದು. ಒಂದು ಪ್ಲೇಟಲ್ಲಿ ನಾನು ಚಿಕನ್ ಪಲಾವಿಗೆ ಒಂದು 1/2 kg ಅಷ್ಟು ಚಿಕನ್ನ ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಉಳಿದಿದ್ದನ್ನು ಕಬಾಬ್ಗೆ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಫಸ್ಟು ನಾವು ಮ್ಯಾರಿನೇಷನ್ ಮಾಡ್ಕೊಂಡ್ಬಿಡೋಣ. ಮ್ಯಾರಿನೇಷನ್ಗೆ ಅಂತ ಹೇಳಿ ನಾನು ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮ್ಯಾರಿನೇಷನ್ಗೆ ಯೂಶ್ವಲಿ ಕಲ್ಲುಪ್ಪಿಗಿಂತ ಪುಡಿ ಉಪ್ಪೇ ಈಸಿ ಆಗುತ್ತೆ. ಬೇಗ ಕೂಡ ಚಿಕನ್ಗೆ ಕಲ್ಲುಪ್ಪು ಅಂದರೆ ಪುಡಿ ಉಪ್ಪು ಹಿಡಿಯುತ್ತೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು, ಇಲ್ಲಾಂದರೆ 1-2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಫಸ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಚಿಕನ್ಗೆ ಇದನ್ನು ಕೋಟಿಂಗ್ ಮಾಡಿಬಿಡೋಣ. ಚಿಕನ್ಗೆಲ್ಲ ಇದು ಅಂಟ್ಕೊಳ್ಳಿ, ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡೋಣ. ಸೊ ಈ ಥರ ಮಿಕ್ಸ್ ಮಾಡಿ ಆದಮೇಲೆ ನಾವು ಇದಕ್ಕೆ ಒಂದು 4-5 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಮೊಸರನ್ನ ಕೂಡ ಹಾಕ್ಕೊಳ್ಬೋದು. ಗಟ್ಟಿ ಮೊಸರು ಇದ್ದರೆ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಇದನ್ನು ಮ್ಯಾರಿನೇಟ್ ಮಾಡ್ಬೋದು. ಮೊಸರನ್ನ ಹಾಕೊಳ್ಳೋ ಮೇನ್ ಉದ್ದೇಶ ಏನು ಅಂದರೆ ಚಿಕನ್ ತುಂಬ ಸಾಫ್ಟಾಗಿ ಬರಲಿ ಅಂತ ಹೇಳಿ. ಅದಾದಮೇಲೆ 1 ಟೀ ಸ್ಪೂನಷ್ಟು ನಾನು ಇದಕ್ಕೆ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿ ಮಾಡಿರುವಂಥ ಅಥವಾ ಅಂಗಡಿಯಲ್ಲಿ ಸಿಗುವಂಥ ಯಾವುದೇ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ಬೋದು. ಗರಂ ಮಸಾಲ ಹಾಕೋದ್ರಿಂದ ನಮಗೆ ರೆಸ್ಟೋರೆಂಟ್ ಸ್ಟೈಲಿನ ಒಂದು ಪಲಾವಿನ ಟೇಸ್ಟು ನಮಗೆ ಸಿಗುತ್ತೆ ಇದರಲ್ಲಿ. ಇದೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಒಂದು 10 ನಿಮಿಷದವರೆಗೂ ಎತ್ತಿಟ್ಬಿಡೋಣ. ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಕೂಡ ನೀವು ಎತ್ತಿಡ್ಬೋದು. ಇನ್ನು ಒಂದು ಕುಕ್ಕರಲ್ಲಿ ನಾನು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 5-6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಇದಕ್ಕೆ ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ ಇದೆಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇದ್ರೆ ಸ್ಟಾರ್ ಅನೀಸು ಮತ್ತು ಬೇ ಲೀವ್ಸು, ಮರಾಠಿ ಮೊಗ್ಗು ಇದು ಎಲ್ಲದನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ಕಾಳು ಮೆಣಸನ್ನು ಕೂಡ ನೀವು ಇದಕ್ಕೆ ಹಾಗೇನೆ ಹಾಕ್ಕೊಳ್ಬೋದು. ಇದೆಲ್ಲ ಸ್ವಲ್ಪ ಫ್ರೈ ಆಗಾದ್ಮೇಲೆ ನಾನು ಹಸಿಮೆಣಸಿನ್ಕಾಯಿ 4-5 ಕಟ್ ಮಾಡಿ ಇಟ್ಕೊಂಡಿದ್ದು ಮತ್ತು 1-2 ಈರುಳ್ಳಿ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದು ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನು ಮಾಡಿ ಇಟ್ಕೊಂಡಿದ್ವಲ್ಲ ಅದರ ಒಂದು ಪೇಸ್ಟನ್ನು ಸಹ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಕೂಡ ಹೋಗಬೇಕು. ಅದಾದಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಪುದೀನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಪುದೀನ ಹಾಕ್ತಿದ್ದಂಗೆ ಪುದೀನ ಫ್ಲೇವರ್ ಕೊಟ್ಬಿಡುತ್ತೆ, ಇದು ಬಿರಿಯಾನಿ ಥರ ಟೇಸ್ಟು ಕನ್ವರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ನಾನು ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿರುವಂಥದ್ದು. ಹುಳಿ ಟೊಮೊಟೊನ ಹಾಕ್ಕೋಬೇಡಿ, ಹುಳಿ ಆಗಿಬಿಡುತ್ತೆ, ಟೇಸ್ಟು ಚೆನ್ನಾಗಿ ಬರಲ್ಲ. ಉದ್ದುದ್ದಕ್ಕೆ ಸ್ಲೈಸ್ ಮಾಡಿರುವಂಥ ಬಾದಾಮಿ ಟೊಮೊಟೊ ಇದ್ದರೆ ನಿಮ್ಮ ಹತ್ರ ಹಾಕ್ಕೊಳ್ಳಿ. ಹುಳಿ ಕಡಿಮೆ ಇರುವಂಥ ಟೊಮೊಟೊನ ಚೂಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಂಡಿರುವಂಥ ಚಿಕನ್ನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು, ನಾನೊಂದು ಅರ್ಧ ಗಂಟೆವರೆಗೂ ಇಟ್ಟಿದ್ದೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇದಕ್ಕೆ ಹಿಡಿದಿತ್ತು.
ಸೊ ಇವಾಗ ಪ್ಲೇಟಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಅಂಟ್ಕೊಂಡಿರುತ್ತಲ್ಲ, ಆ ಮಸಾಲನೂ ಕೂಡ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮೇಕ್ ಶೂರ್ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ನೀವು ಇದೆ ಎಲ್ಲದನ್ನು ಹಾಕ್ಬಿಟ್ಟು ಬೇಯಿಸ್ತಾ ಇದ್ರೆ ಬೇಗ ತಳ ಹಿಡಿಬೋದು. ಆಮೇಲೆ ಪಲಾವಿನ ಒಂದು ಫ್ಲೇವರ್ ಏನಿರುತ್ತೆ ಅದು ಹೋಗ್ಬಿಡುತ್ತೆ, ಟೇಸ್ಟ್ ಕೂಡ ಬದಲಾಗ್ಬಿಡುತ್ತೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಬಿಟ್ಟು ಚಿಕನನ್ನು ನಿಧಾನಕ್ಕೆ ತಿರುಗಿಸ್ಕೊಳ್ತಾ ಬನ್ನಿ. ಇದೆಲ್ಲ ಚೆನ್ನಾಗಿ ಬೇಯಬೇಕು. ಚಿಕನು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ಅದಾದಮೇಲೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರೇನು ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಮ್ಯಾರಿನೇಷನ್ ಮಾಡುವಾಗಲೇ ಇದಕ್ಕೆ ಚಿಕನ್ಗೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊಳ್ತೀವಲ್ಲ, ಹಾಗಾಗಿ ಚಿಕನ್ನ ಯಾವಾಗಲೂ ಅಷ್ಟೇ ನೀವು ಹಾಕಿದ್ಮೇಲೆ ಲೈಟಾಗಿ ತಿರ್ಗಿಸ್ಕೊಂತ ಇರಬೇಕು. ಸಡನ್ನಾಗಿ ಹಾಕಿ ಕಲಿಸ್ಬಾರ್ದು, ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಏನಂದರೆ ಬೆಂದ್ಮೇಲೆ ಎಲ್ಲ ಬಿಡಿ ಬಿಡಿ ಆಗಿಬಿಡುತ್ತೆ. ಸೊ ಹಂಗಾಗಿ ಲೈಟಾಗಿ ತಿರ್ಗಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ನಾನು ಕುಕ್ಕರ್ನ ವಿಷಲ್ನ ಮುಚ್ಚಿದ್ದೀನಿ ಅಂದರೆ ಜಸ್ಟ್ ಮೇಲ್ಗಡೆ ಕ್ಲೋಸ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ 2 ಕಪ್ಪಷ್ಟು ರೈಸನ್ನು ತೊಳೆದು ಇಟ್ಕೊಂಡಿದ್ದೀನಿ. ಇದು ಸೋನಾ ಮಸೂರಿ ರೈಸು. ನೀವು ಬಾಸ್ಮತಿ ರೈಸು ಮತ್ತು ಜೀರಾ ರೈಸು, ಬಿರಿಯಾನಿ ರೈಸು, ಯಾವ ರೈಸ್ ಬೇಕಾದರೂ ತೊಳೆದ್ಬಿಟ್ಟು ಹಾಕ್ಕೊಳ್ಬೋದು. ನಾನು ರೈಸ್ನ ಸೋಪ್ ಮಾಡಿ ಇಟ್ಟಿಲ್ಲ, ರೈಸ್ನ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಸೊ ನೋಡ್ಬೋದು, ಚಿಕನ್ನು ಒಂದು 5ರಿಂದ 10 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೆಂದಿದ್ದಾದಮೇಲೆ ನಾನು ಇದಕ್ಕೆ ರೈಸ್ನ ಸೇರಿಸ್ಬಿಟ್ಟು, ಅದಾದಮೇಲೆ ಪಲಾವ್ಗೆ ನಾವು ನೀರನ್ನು ಯಾವ ಥರ ಅಡ್ಜಸ್ಟ್ ಮಾಡಿ ಹಾಕ್ತೀವಲ್ಲ ಅದೇ ಥರ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ ನಾನು ಒಂದು 4 ಗ್ಲಾಸ್ ನೀರಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಬಿಡಿ ಬಿಡಿಯಾಗಿ ಪಲಾವ್ ಬರಬೇಕು ಅಂತ ಹೇಳಿದ್ರೆ 3 ಗ್ಲಾಸ್ ಕೂಡ ನೀವು ಇದಕ್ಕೆ ಸೇರಿಸ್ಕೊಳ್ಬೋದು. ಅದ್ರ ಮೇಲ್ಗಡೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಆಮೇಲೆ ಲೈಟಾಗಿ ಒಂದ್ಸರಿ ತಿರ್ಗಿಸ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ನೀರು, ಉಪ್ಪು, ಖಾರ, ಚಿಕನು ಎಲ್ಲ ಅಕ್ಕಿ ಜೊತೆ ಮಿಕ್ಸ್ ಆಗಿದೆ. ಇದು ನಾವು ನೀರು ಸೇರಿಸಿದ ತಕ್ಷಣ ಸಡನ್ನಾಗಿ ವಿಷಲ್ ಹಾಕ್ಬಿಟ್ಟು ಕೂಗಿಸೋದಕ್ಕೆ ಹೋಗಬಾರ್ದು. ಯಾವಾಗಲೂ ಅಷ್ಟೇ ಮೇಕ್ ಶೂರು ನಾವು ಅಕ್ಕಿಗೆ ನೀರು ಹಾಕಿ ಆದಮೇಲೆ ಅದು ಸ್ವಲ್ಪ ಬಿಸಿಯಾಗಿ ಕುದಿಯೋದಕ್ಕೆ ಶುರು ಆಗುತ್ತಲ್ಲ, ಆ ಟೈಮಲ್ಲಿ ನಾವು ಒಂದ್ಸರಿ ತಳ ಹಿಡ್ದಿದೆಯಾ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ನಾವು ವಿಷಲ್ನ ಕ್ಲೋಸ್ ಮಾಡ್ಕೊಳ್ಬೇಕು. ಅಂದರೆ ಯಾವಾಗಲೂ ನೀರಿಗೆ ಕುದಿಯೋದಕ್ಕೆ ಶುರು ಆದಮೇಲೆ ನಾವು ವಿಷಲ್ನ ಹಾಕ್ಕೊಳ್ಬೇಕು. ಸೊ ಕುದಿಯೋದಕ್ಕೆ ಶುರು ಆದಮೇಲೆ ನಾನು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಮೇಲ್ಗಡೆ ವಿಷಲ್ನ ಹಾಕ್ಕೊಳ್ತಾ ಇದ್ದೀನಿ. 3 ಇಲ್ಲ 4 ವಿಷಲ್ ಬಂದರೆ ಸಾಕು, ಭಾಳ ಜಾಸ್ತಿ ಆಗುತ್ತೆ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಪಲಾವ್ ರೆಡಿ ಆಗಿಬಿಡುತ್ತೆ. ನೀವು ಅಷ್ಟೇ ಯಾವಾಗಲೂ ನೀವು ಪಲಾವ್ ಮಾಡ್ತಿರ್ಬೋದು ಅಥವಾ ಏನೇ ಒಂದು ಮಾಡಿದ್ರೂ ಕೂಡ ಜಾಸ್ತಿ ವಿಷಲ್ ಮಾಡ್ಕೋಬೇಡಿ. ಎಷ್ಟು ಕಡಿಮೆ ವಿಷಲ್ ಮಾಡ್ಕೊಳ್ತಿರೋ ಅಷ್ಟು ಒಳ್ಳೆಯದು. ಮ್ಯಾಕ್ಸ್ ಅಂದರೆ 3 ವಿಷಲ್ ಸಾಕು. ಸೊ 3 ವಿಷಲ್ ಆದಮೇಲೆ ನಾನು ಸ್ಟೀಮೆಲ್ಲ ಹೋಗಿ ಆದಮೇಲೆ ಇವಾಗ ಪಲಾವ್ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಉದ್ರಾಗಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದು ನೀವು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಡ್ಜಸ್ಟ್ ಮಾಡಿ ಹಾಕ್ಬಿಟ್ರೆ ಟೇಸ್ಟಿಯಾಗಿರೋ ಪಲಾವ್, ಚಿಕನ್ ಪಲಾವ್ ರೆಡಿ ಆಗಿಬಿಡುತ್ತೆ. ನಾನಿಲ್ಲಿ ಸ್ವಲ್ಪ ಸ್ಯಾಲಡ್ ಜೊತೆ ಚಿಕನ್ ಪಲಾವ್ನ ಆಫ್ಟರ್ನೂನ್ ಲಂಚ್ಗೆ ಅಂತ ಸರ್ವ್ ಮಾಡ್ತಿದ್ದೀನಿ. ನಮ್ಮ ಮನೇಲಿ ಈ ರೆಸಿಪಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಚಿಕನ್ ಪಲಾವ್ ಅಂದ್ರೆ ಸಾಕು, ಎಲ್ಲರಿಗೂ ಭಾಳ ಇಷ್ಟ. ಬಿರಿಯಾನಿಗಿಂತ ಜಾಸ್ತಿ ನಾವು ಇದನ್ನೇ ಮನೆಯಲ್ಲಿ ಪ್ರಿಪೇರ್ ಮಾಡ್ತೀವಿ. ಎಷ್ಟು ನೀಟಾಗಿ, ಎಷ್ಟು ಬಿಡಿ ಬಿಡಿಯಾಗಿ, ಸ್ವಲ್ಪನೂ ತಳ ಹಿಡ್ದಿಲ್ಲ, ನೀರೂ ಕೂಡ ನೀಟಾಗಿ ಹಿಂಗಿದೆ. ರೈಸು ಕೂಡ ತುಂಬ ಬಿಡಿ ಬಿಡಿಯಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿದೆ. ಚಿಕನ್ನು ಅಷ್ಟೇ ತುಂಬ ಸಾಫ್ಟಿಯಾಗಿ ಬಂದಿದೆ, ತುಂಬ ಸಾಫ್ಟಾಗಿ ಕೂಡ ಇದೆ. ಕರ್ಡ್ ಹಾಕಿರೋದ್ರಿಂದ ಚಿಕನ್ ಸಾಫ್ಟಾಗಿ ಬಂದ್ಬಿಡುತ್ತೆ. ಸೊ ಉಪ್ಪು ಖಾರ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು ಅಷ್ಟೇ ನಾವು. ಇಲ್ಲಿ ಟೇಸ್ಟಿಯಾಗಿರುವಂಥ ಚಿಕನ್ ಪಲಾವ್ ರೆಡಿಯಾಗಿದೆ. ಸಂಡೇ ಸ್ಪೆಷಲ್ ಪಲಾವ್ ಇದು. ನೋಡಿ ಎಷ್ಟು ಬೇಗ ಕಡಿಮೆ ಇಂಗ್ರೀಡಿಯೆಂಟ್ಸ್ಲಿ ನಾನು ನಿಮಗೆ ಚಿಕನ್ ಪಲಾವ್ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ನೀವು ಇದನ್ನು ರಾಯ್ತಾ ಬರುತ್ತಲ್ಲ ಅದ್ರ ಜೊತೆ ಕೂಡ ಸರ್ವ್ ಮಾಡ್ಬೋದು, ಇಲ್ಲ ಸ್ಯಾಲಡ್ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು. ನಿಮಗೆ ಯಾವ ಥರ ತಿನ್ನೋದಕ್ಕೆ ಇಷ್ಟ ಆ ಥರ ನೀವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ನಮ್ಮನೇಲಿ ಇದು ಎಲ್ಲರಿಗೂ ತುಂಬಾ ಇಷ್ಟ ಆಗಿರುವಂಥ ರೆಸಿಪಿ. ಐ ಹೋಪ್ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತ ಈ ವೀಕೆಂಡಲ್ಲಿ ಮನೆಯವ್ರಿಗೆಲ್ಲ ಸರ್ವ್ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಚಿಕನ್ ಪಲಾವ್ ಆಗಿದೆ. ನಾವು ಇನ್ನು ಚಿಕನ್ ಕಬಾಬ್
ತುಂಬ ಸಾಫ್ಟಾಗಿ ಯಾವ ಥರ ಬರುತ್ತೆ, ಯಾವ ಥರ ಮಾಡ್ಬೋದು ಅಂತ ನೋಡೋಣ. ಫಸ್ಟು ನಾನು ಒಂದು 1/2 kg ಅಷ್ಟು ಚಿಕನ್ ತಗೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಕರ್ಡನ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಕಬಾಬು ಯಾವಾಗಲೂ ಅಷ್ಟೇ ನೀವು ಮಾಡುವಾಗ ಮೊದಲೇ ಮೊಸರು ಜೊತೆ ಕರ್ಡ್ ಜೊತೆ ನೀವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಉಪ್ಪು ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ನೀವು ಏನು ಹಾಕೋದೇ ಬೇಡ, ಅದು ತುಂಬ ಸಾಫ್ಟಾಗಿ ಬರುತ್ತೆ. 1 ಟೀ ಸ್ಪೂನ್ ಇಲ್ಲ 2 ಟೀ ಸ್ಪೂನ್ ಅಷ್ಟು ಕರ್ಡ್ ಹಾಕಿ ಅಷ್ಟೇ. ಅದೇ ಸೀಕ್ರೆಟು, ಚಿಕನ್ ಕಬಾಬಿನ ಸೀಕ್ರೆಟ್ ಅದು. ಈ ಹೋಟೆಲ್ಗಳೆಲ್ಲ ಇದೇನೇ ಅವರು ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ನಮಗೆ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಅನಿಸ್ತಾ ಇರುತ್ತೆ ತಿನ್ನುವಾಗ. ಜೊತೆಲಿ ನಾನು 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಚಿಕನ್ ಕಬಾಬ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಇವತ್ತು ನಾನು ಶಾಹಿ ಚಿಕನ್ ಕಬಾಬ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಚಿಕನ್ ಕಬಾಬು. ನಿಮಗೆ ಇಷ್ಟ ಆಗುವಂಥ ಯಾವುದೇ ಚಿಕನ್ ಕಬಾಬ್ ಪೌಡ್ರನ್ನು ಕೂಡ ನೀವು ಸೇರಿಸ್ಕೊಂಡು ಮಾಡ್ಬೋದು. ಇಲ್ಲ ಚಿಕನ್ ಕಬಾಬ್ ಪೌಡ್ರೇ ಬೇಡ ನಮಗೆ ಅಂತ ಹೇಳಿದ್ರೆ ಬರೀ ಖಾರದ ಪುಡಿ, ಗರಂ ಮಸಾಲ ಮತ್ತು ಧನಿಯಾ ಪೌಡ್ರು ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಕರ್ಡು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಮೊಟ್ಟೆನೂ ಹಾಕ್ಕೊಂಡ್ಬಿಟ್ಟು ನೀವು ಚಿಕನ್ ಕಬಾಬ್ನ ಅಂದರೆ ಚಿಕನ್ನ ಮ್ಯಾರಿನೇಟ್ ಮಾಡ್ಬೋದು ಡೀಪ್ ಫ್ರೈ ಮಾಡೋಕ್ಕಿಂತ ಮುಂಚೆ. ನಾನು ಇದೆಲ್ಲದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಮೊಟ್ಟೆನ ಸೇರಿಸ್ಕೊಳ್ತಾ ಇಲ್ಲ, ವಿತೌಟ್ ಮೊಟ್ಟೆ ಹಾಕದೆ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ. ಇದೆಲ್ಲ ಮ್ಯಾರಿನೇಟ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ನಾನು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕ್ಕೊಂಬಿಟ್ಟು ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಎಣ್ಣೆ ಜೊತೆ ಡೀಪ್ ಫ್ರೈನ ಮಾಡ್ಕೊಳ್ತೀನಿ. ಇದನ್ನು ಮ್ಯಾರಿನೇಟ್ ಮಾಡಿ ಆದಮೇಲೆ ಇದನ್ನು ಒಂದು ಅರ್ಧ ಗಂಟೆ ಇಲ್ಲ 10ರಿಂದ 15 ನಿಮಿಷದವರೆಗೂ ನೀವು ಇದನ್ನು ಕ್ಲೋಸ್ ಮಾಡಿ ಎತ್ತಿಟ್ಬಿಡಿ. ಕಬಾಬ್ ಮಾಡೋ ಟೈಮಲ್ಲಿ ನೀವು ಹಿಟ್ಟನ್ನ ಹಾಕ್ಕೊಂಡು ಕಬಾಬ್ನ ಮಾಡ್ಕೊಳ್ಬೋದು. ಇನ್ನು ಸಂಜೆ ಟೈಮಲ್ಲಿ ನಾನು ಎಣ್ಣೆ ಬಿಸಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಂದೊಂದೇ ಚಿಕನ್ ಕಬಾಬ್ನ ಹಾಕ್ಕೊಳ್ತಾ ಇದ್ದೀನಿ. ಟೋಟಲಾಗಿ ಒಟ್ಟಿಗೆ 1-2 ಸರಿ ನಮಗೆ ಚಿಕನ್ ಕಬಾಬ್ ಬಂತು. ಇದು 2 ಟೈಮ್ ಹಾಕಬೇಕಾಯಿತು, ಅಷ್ಟು ಚಿಕನ್ ಕಬಾಬ್ ಬಂತು. ಒಂದು ಪ್ಲೇಟಲ್ಲಿ ಒಂದು 1/2 ಪ್ಲೇಟಷ್ಟು ಫುಲ್ ಆಗಿತ್ತು. ಚಿಕನ್ ಕಬಾಬು ಅಂದರೆ ಚಿಕನ್ ಪೀಸ್ಗಳು ಎಣ್ಣೆಗೆ ಹಾಕಿದ್ಮೇಲೆ ಸಡನ್ನಾಗಿ ತಿರುಗಿಸೋಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾವು ಕೈ ಆಡಿಸ್ಬೇಕು. ಚಿಕನ್ನ ಎಣ್ಣೆಲಿ ಹಾಕಿ ಆದಮೇಲೆ ಗುಳ್ಳೆಗಳು ಕಡಿಮೆ ಆಗುತ್ತೆ. ಎಣ್ಣೆಲಿ ಬರ್ತಿರೋ ಬಬಲ್ಸ್ಗಳು ಯಾವಾಗ ಕಡಿಮೆ ಆಗುತ್ತಲ್ಲ ಆವಾಗ ಚಿಕನ್ ಬೆಂದಿದೆ ಅಂತ. ಯಾವಾಗಲೂ ಅಷ್ಟೇ ಎಣ್ಣೆ ಜೊತೆ ಕೆಲಸ ಮಾಡುವಾಗ ಹುಷಾರಾಗಿ ಮಾಡಬೇಕು. ಅದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಇಟ್ಕೊಬಿಟ್ಟು ಹೀಟಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಹೀಟ್ ಮಾಡ್ಕೊಂತ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಥರ ಮಾಡಿದ್ರೆ ಯಾವ ಚಿಕನ್ ಕಬಾಬು ಓವರ್ ಆಗಿ ಕುಕ್ ಆಗಲ್ಲ, ತುಂಬ ಗಟ್ಟಿಯಾಗೂ ಕೂಡ ಅನಿಸಲ್ಲ, ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ಒಂದು ಚಿಕನ್ ಕಬಾಬ್ ಮಾಡೋ ಅಂಥ ಒಂದು ಸೀಕ್ರೆಟು. ನಾನು ಕೂಡ ಚಿಕನ್ ಕಬಾಬ್ನ ಮಾಡಿಬಿಟ್ಟು ಇವಾಗ ಸರ್ವ್ ಮಾಡ್ತಿದ್ದೀನಿ ನೈಟ್ ಡಿನ್ನರ್ ಜೊತೆ. ತುಂಬ ಟೇಸ್ಟಿಯಾಗಿತ್ತು. ಐ ಹೋಪ್ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇವತ್ತಿನ ರೆಸಿಪಿನ ನಾನು ಮುಗಿಸ್ತಾ ಇದ್ದೀನಿ. ಮತ್ತು ತಪ್ಪದೇ ಚಿಕನ್ ಪಲಾವ್ನು ಕೂಡ ನೀವು ವೀಕೆಂಡಲ್ಲಿ ಟ್ರೈ ಮಾಡಿ. ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದಟ್ ಪ್ಲೀಸ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.